ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಂಥದ್ದು, ನಿಮಗೆ ನನ್ನ ಈ ಒಂದು ವಿಡಿಯೋ ಅಥವಾ ನನ್ನ ಚಾನಲಲ್ಲಿ ಇರುವಂತಹ ಬೇರೆ ವೀಡಿಯೋಸ್, ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೇನೆ. ಮದರ್ ಕೇರ್, ಚೈಲ್ಡ್ ಕೇರ್ ಬಗ್ಗೆ, ಪೋಸ್ಟ್ ಪಾರ್ಟಮ್ ಬಗ್ಗೆ ಎಲ್ಲ. ಸೊ ಅದೆಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ, ನನ್ನ ರುಟೀನ್ ಬ್ಲಾಗ್ಸ್ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ಕ್ರೀಸ್ ಆದರೆ ನನಗೆ ಈ ವಾರದಲ್ಲೇ ಮೇ ಬಿ 19,000 ಇದು ಫ್ಯಾಮಿಲಿ ಆಗ್ಬೋದು. ಆಲ್ರೆಡಿ 18,900 ನಡೀತಾ ಇದೆ ಸಬ್ಸ್ಕ್ರೈಬರ್ ಕೌಂಟ್. ಸೊ 19,000 ಆದರೆ ನನಗೆ ತುಂಬ ಒಂದು ಹ್ಯಾಪಿ ಮೂಮೆಂಟ್ ಅಂತ ನಾನು ಹೇಳ್ತೇನೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ಬೆಳಿಗ್ಗೆ ಇವತ್ತೊಂದು ಸ್ಕೂಲ್ ಇರುವಂತಹ ದಿನ. ಸಿಯೋನ್ ಎದ್ದು ಬಂದಿದ್ದಾನೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಮಕ್ಕಳಿಗೆ ಅಂತ ನನಗೇ ಎದ್ದೊಳ್ಳಿಕ್ಕೆ ಮನಸ್ಸಿರಲಿಲ್ಲ ಬೆಳಿಗ್ಗೆ. ಕಳೆದ ವಿಡಿಯೋದಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ ನಮ್ಮ ಹೊಸ ಕಾರ್ ತಗೊಂಡಿದ್ದಂತ ಹೇಳಿದ್ದಕ್ಕೆ. ಅಂದರೆ ಕಾರ್ ತಂದ ದಿನದ ವಿಡಿಯೋ ಹಾಗೂ ಅದರ ನೆಕ್ಸ್ಟ್ ಇದು ವಿಡಿಯೋ ಬ್ಲೆಸ್ಸಿಂಗ್ ಇದು ವಿಡಿಯೋ ಹಾಕಿದ್ದೆ ಅಲ್ವಾ, ಅದಕ್ಕೆ ತುಂಬ ಜನ ವಿಶ್ ಮಾಡಿದ್ದೀರಾ. ಒಳ್ಳೆ ಎಂಥ ವೆಲ್ ವಿಶಸನ್ನು ಕಳಿಸಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆಲ್ರಿಗೂ, ಪ್ರತಿಯೊಬ್ಬರಿಗೂ ನನ್ನ ಹಾರ್ಟಿ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಪ್ರತಿಯೊಬ್ಬರಿಗೆ ರಿಪ್ಲೈ ಮಾಡಲಿಕ್ಕೆ ನನಗೆ ಕಷ್ಟ ಆಯಿತು. ಮತ್ತು ಈಗ ಒಂದು ಹೊಸ ಫೀಚರನ್ನು ಕೂಡ ಬಿಟ್ಟಿದ್ದಾರೆ, ಕಾಮೆಂಟ್ಸಿಗೆ ವಾಯ್ಸ್ ನೋಟಲ್ಲಿ ರಿಪ್ಲೈ ಮಾಡಲಿಕ್ಕೆ. ಅದೊಂದು ತುಂಬ ಒಳ್ಳೆಯ ಒಂದು, ಮೊದಲು ಐಫೋನಲ್ಲಿ ಮಾತ್ರ ಇರ್ತಿತ್ತು, ಈಗ ನಮ್ಮ ನಾರ್ಮಲ್ ಫೋನ್ ಯೂಸ್ ಮಾಡೋರಿಗೆ ಕೂಡ ಒಂದು ಇದು ಸಿಕ್ಕಿದೆ. ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು. ಏನಾದರೂ ಅರ್ಜೆಂಟೆಲ್ಲ ಇರುವಾಗ ಕಾಮೆಂಟಿಗೆ ಬರೀತಾ ಕೂತ್ಕೊಳ್ಬೇಕಂತ ಇಲ್ಲ. ಮಕ್ಕಳು ಕೈಯಲ್ಲೆಲ್ಲ ಇರುವಾಗ ಬರೀಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಲ್ವಾ ಟೈಪ್ ಮಾಡಲಿಕ್ಕೆ. ಬಟ್ ಈ ಒಂದು ಫೀಚರಿಂದ ತುಂಬ ಯೂಸ್ಫುಲ್ ಆಗಲಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ಯಾರ್ದೆಲ್ಲ ಮೆಸೇಜಸ್ ಲೈಕ್ ಮಾಡ್ತೇನಲ್ಲ ಅದನ್ನೆಲ್ಲ ನಾನು ಓದಿದ್ದೇನೆ ಅಂತ ಹೇಳಿ, ಅಂದರೆ ಕಾಮೆಂಟ್ಸನ್ನು. ಸೊ ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬರಿಗೆ ರಿಪ್ಲೈ ಮಾಡಲಿಕ್ಕೆ ಅದು ಇಂಪಾಸಿಬಲ್. 200-300 ಕಾಮೆಂಟ್ಸಿಗೆ ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಇಡೀ ದಿನ ಅದೇ ಕೆಲಸ ಆಗ್ತದೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ನಮ್ಮದ್ರಲ್ಲಿ ಕೈಲೊಳೆಯೋ ಅಂತ ಹೇಳ್ತಾರೆ. ಇದು ಏನಿಲ್ಲ, ಒಂದು ಮುಷ್ಟಿಯಷ್ಟು ಅನ್ನ, ಅದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ, ಮತ್ತು ತೆಂಗಿನಕಾಯಿದು ತುರಿ, ಮತ್ತು ಅಕ್ಕಿ ಉಂಟಲ್ಲ, ಇಡ್ಲಿ ರೈಸ್ ಆದರೂ ಆಗ್ಬೋದು ಅಥವಾ ಬೆಳ್ತಕ್ಕಿ ಹೇಳ್ತಾರಲ್ಲ ಅದು ಕೂಡ ಆಗ್ಬೋದು, ಸೊಸೈಟಿದು ಅಕ್ಕಿ. ಅದನ್ನು ಹಾಕಿ ನೆನೆಯಲಿಕ್ಕೆ ಇಡುವಂಥದ್ದು. ಮಧ್ಯಾಹ್ನ ಒಂದು 2 ಗಂಟೆಗೆಲ್ಲ ನೆನೆಯಲಿಕ್ಕೆ ಹಾಕಿದರೆ ರಾತ್ರಿ ಕಡ್ದಿಡುವಂಥದ್ದು. ಹಾಗೆಯೇ ಉಪ್ಪೇನು ಹಾಕಲಿಕ್ಕಿಲ್ಲ, ಸ್ವಲ್ಪ ಸಕ್ಕರೆ ಹಾಕಬೇಕು, ಹಾಕಿ ಕಡ್ದಿಡುವಂಥದ್ದು ಅಷ್ಟನ್ನು. ಆಮೇಲೆ ಬೆಳಿಗ್ಗೆ ಆಗುವುದು ಸ್ವಲ್ಪ ದಪ್ಪಾಗಿ ಬಂದಿರ್ತದೆ. ಅದಕ್ಕೆ ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ದೋಸೆ ರೀತಿಯಲ್ಲೇ ಮಾಡ್ಕೊಳ್ಳೋದು. ನಾನು ಇದನ್ನು ಕಾಸ್ಟ್ ಆ್ಯಂಡ್ ಪ್ಯಾನಲ್ಲಿ ಮಾಡುವಂಥದ್ದು. ಈ ರೆಸಿಪಿ ಬೇರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕಾಣ್ತದೆ. ಇದು ನನ್ನ ರೆಸಿಪಿ ಆಯಿತಾ, ನಾನು ಈ ರೀತಿಯಲ್ಲಿ ಮಾಡುವಂಥದ್ದು. ಕೆಲವರಂದರೆ ಅಕ್ಕಿಯಲ್ಲಿ ಕೂಡ ಚೇಂಜಸ್ ಎಲ್ಲ ಮಾಡ್ತಾರೆ, ನಾನು ಹೀಗೆ ಮಾಡುವಂಥದ್ದು. ಹಾಗೆ ಮಾಡಿದರೆ ಮಾತ್ರ ಕರೆಕ್ಟಾಗಿ ಎದ್ದು ಬರ್ತದೆ ಕಾವಲಿಯಿಂದ. ಹಾಗೆ ನಾನಿಲ್ಲಿ ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಯಾವಾಗಲೂ ಹೇಳುವ ಹಾಗೆಯೇ ಡಿಸೈನೋದ ಈ ಒಂದು ಡ್ಯೂರಮ್ ವೀಟ್ ಸೆಮೋಲಿನಾ ಪಾಸ್ತಾ ಇದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್. ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಏನೂ ಕೂಡ ಇರೋದಿಲ್ಲ. ಈ ಪಾಸ್ತಾವನ್ನು ಒಂದು 13 ಮಿನಿಟ್ಸ್ ತನಕ, ಅಂದರೆ ಒಂದು ಕುಕ್ಕರಲ್ಲಿ ಬಾಯ್ಲ್ ಮಾಡ್ತೀರಾದರೆ ಸ್ವಲ್ಪ ಉಪ್ಪನ್ನು ಹಾಕಿ 2 ವಿಸಿಲನ್ನು ತೆಗೆದ್ರೆ ರೆಡಿಯಾಗಿ ಸಿಗ್ತದೆ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಡಿಶಸನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಇವತ್ತು ಅತ್ತೆ ಕೂಡ ಸ್ವಲ್ಪ ಬೇಗ ಎದ್ದಿದ್ದಾರೆ. ಇವತ್ತು ಅವರಿಗೆ ಅಲ್ಲಿ ನಮ್ಮ ಹಳೆ ಮನೆ ಉಂಟಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟಂತ ಹೇಳಿ ಬೇಗ ಎದ್ದಿದ್ದಾರೆ ಅವರು. ಡೇಲನ್ನು ನೋಡಿ ಎದ್ದು ಬಂದಿದ್ದಾನೆ. ಅವನಿಗೀಗ ನಾನು ಫುಲ್ ಈ ರೀತಿಯ ರಾಂಪರ್ಸನ್ನು ಹಾಕಿಸುವಂಥದ್ದು. ಈ ರಾಂಪರನ್ನು ನಮ್ಮ ಅಕ್ಕ ಒಬ್ಬರಿದ್ದಾರೆ ಇಸ್ರಾಯೇಲಲ್ಲಿ, ಅವರು ಬಂದಾಗ ತಂದಂಥದ್ದು. ಅದು ಆ್ಯಕ್ಚುಲಿ ಇವನಿಗೆ ಅಂತ ಹೇಳಿ ತಂದದ್ದು, 2ನೇ ಅವನಿಗೆ ಆಗ್ತದೆ ಅಂತ ಹೇಳಿ. ಬಟ್ ನಮ್ಮ ಸಿಯೋನಿಗೆ ಆಗ ತುಂಬ ಆಸೆ ಇತ್ತು ಈ ರೀತಿ ಒಂದು ರಾಂಪರ್ ಹಾಕಬೇಕಂತ ಹೇಳಿ. ನಮಗೆ ಇಲ್ಲಿ ಇಂಡಿಯಾದಲ್ಲಿ ಆ ರೀತಿ ಇದೆಲ್ಲ ದೊಡ್ಡ ಸೈಜ್ ಇದ್ರೆ ರಾಂಪರ್ ಎಲ್ಲ ಸಿಗೋದಿಲ್ಲ. ಹಾಗೆ ಅವರು ಅಲ್ಲಿಂದ ಬಂದಾಗ ಅದನ್ನು ಸ್ವಲ್ಪ ನಾನು ವಾಶ್ ಮಾಡಿ ಅದರ ಕೈ ಕಾಲೆಲ್ಲ ಎಳೆದು ಸ್ವಲ್ಪ ದೊಡ್ಡದು ಮಾಡಿ ಸಿಯೋನಿಗೆ ಹಾಕ್ತಾಯಿದ್ದೆ. ಲಾಸ್ಟ್ ಇಯರೆಲ್ಲ ಹಾಕಿದ್ದಾನೆ, ಅಲ್ಲಿ ಹಳೆ ಮನೆಯಲ್ಲಿರುವಾಗ ಅವನು ಹಾಕ್ತಾಯಿದ್ದ. ಇಲ್ಲಿ ಬಂದ ಮೇಲೆ ಹಾಕಲಿಲ್ಲ, ಈಗ ಆಗೋದಿಲ್ಲ ಅವನಿಗೆ. ಡೇಲನಿಗಾದರೆ ಇವಾಗ ಕರೆಕ್ಟ್ ಆಗ್ತದೆ.
ಮತ್ತು ನನಗೆ ಈ ರೀತಿಯ ರಾಂಪರ್ಸನ್ನು ಹಾಕಿದೆ ಮಕ್ಕಳನ್ನು ನೋಡಲಿಕ್ಕೆ ಖುಷಿಯಾಗುವಂಥದ್ದು. ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಅವ್ರು ನಡೆಯುವಾಗ ಅದು ನೋಡಲಿಕ್ಕೇ ಒಂಥರ ಖುಷಿ. ಮತ್ತು ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಮೇಯ್ನ್ ನನಗೆ ಚಳಿಯಲ್ಲ, ನಮ್ಮ ಮಕ್ಕಳಿಗೆ ಅಷ್ಟು ಚಳಿ ಆಗೋದಿಲ್ಲ, ರಾತ್ರಿ ಎಲ್ಲ ಬೆವರು ಬರ್ತಾ ಇರ್ತದೆ. ಬಟ್ ಸೊಳ್ಳೆ ಉಂಟಲ್ಲ ತುಂಬ ಉಂಟು, ಈ ಬಟ್ಟೆ ಹಾಕಿದರೆ ಇದರ ಮೇಲಿಂದ ಸಹ ಕಚ್ತದೆ ಸೊಳ್ಳೆ. ಹಾಗೆ ಸೊಳ್ಳೆ ತುಂಬ ಇರೋದ್ರಿಂದ ಮೇಯ್ನಾಗಿ ಒಂದು ರಾಂಪರನ್ನು ಹಾಕಿಸುವಂಥದ್ದು. ಇಲ್ಲಿ ಟಿಫಿನ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೇನೆ ಸಿಯಾನಿದು. ಕಳೆದ ವ್ಲಾಗಲ್ಲಿ ಹೇಳಿದಾಗೆ ನಾನು ಮೆಸೇಜ್ ನೋಡದೆ ಬೆಳಿಗ್ಗೆ 5:30ಇಂದನೇ ಟಿಫಿನ್ ಎಲ್ಲ ರೆಡಿ ಮಾಡಿ, ಆ ದಿನ ರಜೆ ಇತ್ತು. ಬಟ್ ಈ ದಿನ ಸ್ಕೂಲ್ ಇದೆ ಆಯಿತಾ, ಇದು ಕನ್ಫರ್ಮ್. ಬೆಳಿಗ್ಗೆನೇ ನಮ್ಮ ಡೇಲನ್ನು ಅವನ ಮ್ಯೂಸಿಕಲ್ ಬುಕ್ಕನ್ನು ತಗೊಂಡು ಬಂದಿದ್ದಾನೆ. ಯಾಕೆಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೇನೆ ತುಂಬ ಮಂದಿಗೆ, ಇದು ತುಂಬಾ ಮಕ್ಕಳನ್ನು ಎಂಗೇಜ್ ಮಾಡಿರ್ತದೆ. ಹಾಗಾಗಿ ಇದು ಅವನ ಹಳೆ ಬುಕ್, ಅದೇ ನಾನು ಹೇಳಿದೆ ಅಲ್ಲ ಟ್ಯಾಪಲ್ಲಿ ನೀರು ಹಾಕಿ ವಾಶ್ ಮಾಡಿದ್ದ ಅಂತ ಹೇಳಿ, ಆ ಬುಕ್ ಇದು. ಇನ್ನೊಂದು ಹೊಸತ್ತು, ಅದರದ್ದು ಏನಾಗಿದೆ ಅಂತ ಹೇಳಿದರೆ ಬ್ಯಾಟ್ರಿ ಡೌನ್ ಆಗಿದೆ. ಇಡೀ ದಿನ ಯೂಸ್ ಮಾಡ್ತಾ ಇದ್ದರೆ ಬ್ಯಾಟ್ರಿ 1 ವಾರ ಮಾತ್ರ ಬರುವಂಥದ್ದು, ಮತ್ತೆ ಹೊಸತ್ತೇ ಹಾಕಬೇಕು. ನಾನಂದರೆ ಹೊಸತ್ತು ಇನ್ನೂ ಸಹ ತರಲಿಲ್ಲ, ಆಚೆ ಈಚೆ ಇದ್ದದನ್ನೇ ಅಂದರೆ ಬೇರೆ ಬೇರೆದರಲ್ಲಿ ಇದ್ದದನ್ನು ತೆಗೆದು ಸ್ವಲ್ಪ ದಿನ ಇದರದ್ದು ಅದಕ್ಕೆ ಅದರದ್ದು ಇದಕ್ಕೆಲ್ಲ ಹಾಕಿ ಮಾಡ್ತಾ ಇದ್ದಂಥದ್ದು. ಏನು ಬರತ್ತ ಅನೇಕ ಪೇಜ್ ಕಾರ್ಡ್. ಈಗ ಇವನು ಕೂಡ ಎದ್ದಿದ್ದಾನೆ. ಇವನೀಗ ಸ್ವಲ್ಪ ಸಹ ಕೇಳೋದಿಲ್ಲ ತೊಟ್ಲಲ್ಲಿ ಮಲಗಲಿಕ್ಕೆ. ತೊಟ್ಟಿಲ ಹತ್ರ ಯಾರಾದ್ರು ಕುತ್ಕೊಂಡು ತೂಗ್ತಾ ಇರಬೇಕು, ಇಲ್ಲಾಂದರೆ ಕಾಣ್ತಾ ಇರಬೇಕು. ಡೇಲನಿಗೆ ನಾನು ಹೀಗೆ ಲಾಂಗ್ ಸ್ಲೀವ್ಸ್ ಇದು ಶರ್ಟನ್ನು ಇಷ್ಟರವರೆಗೆ ಹಾಕಿಸಿರಲಿಲ್ಲ. ಇದನ್ನು ಆ ಒಂದು ರಾಂಪರ್ ತೆಗೆದು ಇದನ್ನು ಹಾಕುವಾಗ ಅವನು ಏನೋ ಒಂದು ರೀತಿಯ ಒಂದು ಕೈ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವನಿಗೆ ಫೀಲ್ ಆಗ್ತಿರ್ತಾ ಕಾಣ್ತಿದೆ. ಹಾಗಾಗಿ ಕೈ ಆಗಾಗ ಹಿಂದೆ ಶರ್ಟಿನ ಒಳಗೆ ಎಳಿತಾ ಇದ್ದ. ಬಟ್ ಈಗ ಸರಿಯಾಗಿದ್ದಾನೆ. ಈಗ ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಬಸ್ಸಲ್ಲಿ ಹೋಗಲಿಕ್ಕೆ ತುಂಬ ಇಂಟ್ರೆಸ್ಟ್. ಇನ್ನು ಅವನು ಶಾಲೆಗೆ ಹೋಗೋ ಟೈಮ್ನಲ್ಲಿ ಏನು ಮಾಡ್ತಾನೆ ಅಂತ ಹೇಳಿ ನೋಡಬೇಕಷ್ಟೇ. ಇವನಿಗೆ ಕೂಡ ಒಂದು ದೋಸೆಯನ್ನು ಕೊಟ್ಟಿದ್ದೇನೆ. ಕೆಲವೊಮ್ಮೆ ಕರಿ ಇದ್ದರೆ ಕರಿಯಲ್ಲಿ ತಿಂತಾನೆ, ಇಲ್ಲಾದರೆ ಸ್ವಲ್ಪ ಹನಿಯನ್ನು ಹಾಕಿ ಕೊಡುವಂಥದ್ದು ತಿಂತಾನೆ ಅವನೇ. ಹೈ ಚೇರ್ ತುಂಬ ಯೂಸ್ಫುಲ್ ಇದೆ. ಲಿಂಕ್ ಮೇ ಬಿ ನಂದು ಡಿಸ್ಕ್ರಿಪ್ಷನಲ್ಲಿ ಇರ್ಬೋದು, ಅಲ್ಲಿಂದ ಬೇಕಾದರೆ ನಿಮಗೆ ಪರ್ಚೇಸ್ ಮಾಡ್ಕೊಳ್ಬೋದು. ಮಕ್ಕಳಿರುವ ಮನೆಯಲ್ಲಿ ಮೆಡಿಸಿನ್ಸ್ ಜಾಸ್ತಿ ಅಲ್ವ. ನಂದು ಈ ರೀತಿಯ ಫಸ್ಟ್ ಒಂದು ಬಾಕ್ಸ್ ಇತ್ತು ಸಿಯಾನ್ ಇರುವಾಗ. ಈಗಂತೂ ಚಿಕ್ಕ ಮಕ್ಕಳು ಮತ್ತು ಮೀಡಿಯಮ್, ಹೀಗೆ ನಾನು ಹೇಳೋದಾದರೆ ಸ್ಮಾಲ್, ಮೀಡಿಯಮ್, ಲಾರ್ಜ್ 3 ಟೈಪ್ ಇದಿರೋದ್ರಿಂದ ಎಲ್ಲ ರೀತಿದು ಮೆಡಿಸಿನ್ಸ್ ಇದೆ ಇದರಲ್ಲಿ. ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಬೇಕಾಗುವಂಥ ಮೆಡಿಸಿನ್ಸನ್ನು ನಾನು ಯಾವಾಗಲೂ ತಂದಿಡ್ತೇನೆ ಮನೆಯಲ್ಲಿ. ಯಾಕೆಂತ ಹೇಳಿದರೆ ಮೊದಲು ನಾವಿದ್ದದ್ದು ಸ್ವಲ್ಪ ದೂರ, ಮನೆಯಿಂದ ಸ್ವಲ್ಪ ದೂರ ಇರುವಾಗ, ಅಂದರೆ ನಮ್ಮ ಹಳ್ಳಿಯಲ್ಲಿರೋದಲ್ಲ ಮನೆ, ಹಾಗೆ ಸಡನ್ನಾಗಿ ಓಡಿ ಹೋಗಿ ತರಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಥರದ ಮೆಡಿಸಿನ್ ತಂದಿಡೋದು, ಎಕ್ಸ್ಪೈರ್ ಆಗಿ ಹೋದರೂ ಪರವಾಗಿಲ್ಲ, ಅರ್ಜೆಂಟಿಗೆ ಬೇಕು ಅಂತ ಹೇಳಿ. ಈಗ ನಮ್ಮ ಮಗು ಇದ್ದಾನಲ್ಲ, ದಿನ ಹೋದ ಹಾಗೆಯೇ ಸ್ವಲ್ಪ ಟಕ್ಲ ಆಗ್ತಾ ಬರ್ತಾ ಇದ್ದಾನೆ. ಒಂದು ತಲೆದು ಕೂದಲು, ಅಂದರೆ ಅದು ಮಕ್ಕಳಿಗೆ ಹೋಗ್ತದೆ ಒಂದು ರೌಂಡು ಒಂದು ಸೈಡಿಂದನ ಎಲ್ಲಿಂದಾದರೂ ಕೂದಲು ಉದುರಿ ಹೆಚ್ಚಾಗಿ ಅವ್ರು ಮಲಗೋದ್ರಿಂದ ತಲೆದು ಹಿಂದೆಯಿಂದ ಕೂದಲೆಲ್ಲ ಹೋಗ್ತದೆ. ನಮ್ಮ ಸಿಯಾನ್ ಹುಟ್ಟುವಾಗ ಅವನಿಗೆ ಹಿಂದೆ ಕೂದಲಿತ್ತು, ನೆತ್ತಿಯಲ್ಲಿ ಕೂದಲೇ ಇರಲಿಲ್ಲ. ಇದೊಂದು ಸಾರಿ ಆಯಿತಾ, ನಾನೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡರ್ ಮಾಡಿ ತರಿಸಿದ್ದು. ನನಗೆ ತುಂಬ ದಿನ ಒಂದು ರಾಣಿ ಪಿಂಕಲ್ಲಿ ಒಂದು ಸಾರಿ ತೆಗೊಳ್ಬೇಕಂತ ಇತ್ತು. ಬಟ್ ಇದು ಕಾಸ್ಟ್ಲಿ ಇತ್ತು ಎಲ್ಲದೂ ಕೂಡ. ನನಗೆ ಹೇಗಿರಬೇಕಂದ್ರೆ ಮೆಟೀರಿಯಲ್ ತುಂಬ ಸಾಫ್ಟ್ ಇರಬೇಕು, ಹುಟ್ಟಿದ್ದೇನೆ ಅಂತ ಹೇಳಿ ಅದೊಂದು ಹೆವಿ ಫೀಲ್ ಆಗಬಾರ್ದು. ನನಗೆ ನೆರಿಗೆ ಸಿಗೋದಿಲ್ಲ ಜಾಸ್ತಿ, ಅಂದರೆ ಸೆರಗಲ್ಲಿ ಆಗಿರ್ಬೋದು ಅಥವಾ ಮಧ್ಯದಲ್ಲಿ ಆಗಿರ್ಬೋದು, ನೆರಿಗೆ ಹಿಡಿಲಿಕ್ಕೆ ಸಿಗೋದಿಲ್ಲ. ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡುವಾಗ ನನಗೆ ಈ ರೀತಿಯ ಒಂದು ಸಾರಿ ಕಾಣ್ತು ಒಂದು ಪೇಜಲ್ಲಿ. ಅದರಲ್ಲಿ ಆಲ್ರೆಡಿ ಬ್ಲೌಸಿಗೆ ಈ ರೀತಿ ವರ್ಕ್ ಇದೆ. ಆ್ಯಕ್ಚುಲಿ ಈ ರೀತಿಯ ವರ್ಕ್ ಅವ್ರು ಹೇಗೆ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಈ ರೀತಿಯ ವರ್ಕ್ ಇರೋದು ಹೊರಗಡೆ ನಾವು ಅದನ್ನು ಮಾಡಿಸಿದರೆ ಕಡಿಮೆ ಅಂದರೂ 3,500-4,000 ಇದೆ. ಬಟ್ ಇದು ಲಾಜಿಕ್ ಅಂತ ಹೇಳಿ ನನಗೆ ಅರ್ಥ ಆಗಲಿಲ್ಲ. ಸಾರಿ ಮಾತ್ರ ತುಂಬ ಚೆನ್ನಾಗಿದೆ. ಒಮ್ಮೆ ನಾನು ಬ್ಲೌಸ್ ಸ್ಟಿಚ್ಚಿಂಗಿಗೆ ಕೊಟ್ಟು ಸ್ಟಿಚ್ ಆದ ನಂತರ ಬೇಕಾದರೆ ನಾನು ನಿಮಗೆ ಅದರ ಡೀಟೇಲ್ಸನ್ನು ಕೊಡ್ತೇನೆ. ಯಾಕೆಂತ ಹೇಳಿದರೆ ಇನ್ನು ಟೈಲರ್ ಏನು ಹೇಳ್ತಾರೆ, ಏನು ಮಾಡಬೇಕದು ಗೊತ್ತಿಲ್ಲ ಅಲ್ಲ. ಹಾಗಾಗಿ ಹೇಗೂ ನನಗೆ ರೆಸಿಸ್ಟ್ ಆಗ್ತಾ ಇರಲಿಲ್ಲ, ಒಮ್ಮೆ ಉಟ್ಟು ನೋಡುವ ಅಂತ ಹೇಳಿ. ಇದವರು DTDC ಪಾರ್ಸಲಲ್ಲಿ ಕಳಿಸಿದ್ದು BC ರೋಡ್ ಬ್ರಾಂಚಿಗೆ ಬಂದಿತ್ತು. ಆದರೆ ಹಸ್ಬೆಂಡ್ ಬ್ಯುಸಿ ಇದ್ದದ್ರಿಂದ ಹೋಗ್ಲಿಕ್ಕಾಗಿರಲಿಲ್ಲ. ಹಾಗೆ ಹಿಂದೆ ಹೋಗ್ತದೆ ಹೇಳಿದರು. ಮತ್ತು ನಿನ್ನೆ ನೈಟ್ ಇದನ್ನು ತಗೊಂಡು ಬಂದಿದ್ದು ಹಸ್ಬೆಂಡ್. ಅವರು ಇನ್ಫೋಸಿಸಿಗೆ ಹೋಗಿದ್ರು, ಅಲ್ಲಿಂದ ಬರುವಾಗ ತಗೊಂಡು ಬಂದಂಥದ್ದು.
ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ ನಾನೀಗ ದಪ್ಪ ಇರೋದ್ರಿಂದ ನನಗೆ ಯಾವುದೇ ಸಾರಿ ಸುತ್ತಿ ಬರುವಾಗ ನೆರಿಗೆನೇ ಸಿಗೋದಿಲ್ಲ. ಒಂದು 3 ಮುಂದೆ ಸಿಗ್ತದೆ ಅಷ್ಟೇ, 3 ಅಥವಾ ಹೆಚ್ಚಂದರೆ 4. ಈ ಸಾರೀಸ್ ಯೂಶ್ವಲಿ 5 ಮೀಟರ್ಸ್ ಇರುವಂಥದ್ದು, ಇದು 5.5 ಇದೆ. ಯಾಕೆಂದರೆ ಅದರಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ. ಎಕ್ಸ್ಟ್ರಾ ಅವರು ಬ್ಲೌಸ್ ಪೀಸನ್ನು ಕೊಟ್ಟಿರೋದ್ರಿಂದ ಒಂದು ಕಾಂಟ್ರಾಸ್ಟ್ ಕಲರಲ್ಲಿ ಸಾರಿದು ಲೆಂತ್ ಜಾಸ್ತಿ ಆಗ್ತದೆ. ನೋಡುವ ಯಾವಾಗ ಉಡ್ತೇನೆ ಅಂತ ಹೇಳಿ ಗೊತ್ತಿಲ್ಲ. ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ, ಅಂದರೆ ನಮ್ಮ ಕ್ಲೋಸ್ ನಮ್ಮ ಹಸ್ಬೆಂಡಿದು ಅಕ್ಕನ ಮಗಳ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಉಡಬೇಕಂತ ಹೇಳಿ ನಾನು ತರಿಸಿದ್ದು. ಆದರೆ ಅದರದ್ದು ಥೀಮ್ ಕಲರ್ ಇದು ಡಾರ್ಕ್ ಪಿಂಕ್ ಆಗ್ತದೆ ಸ್ವಲ್ಪ, ಆದರೆ ಅವ್ರದ್ದು ಇರುವಂಥದ್ದು ಬೇಬಿ ಪಿಂಕ್, ಲೈಟ್ ಪಿಂಕ್, ಆ ರೀತಿಯಲ್ಲಿ ಪೇಸ್ಟಲ್ ಶೇಡ್ಸಲ್ಲಿ. ನೋಡಬೇಕು ಏನು ಮಾಡೋದು ಅಂತ ಹೇಳಿ. ನಾನು ಬ್ಲೌಸ್ ಕೂಡ ಸ್ಟಿಚಿಂಗಿಗೆ ಕೊಟ್ಟಿದ್ದೇನೆ. ಇನ್ನದು ಬಂದ ನಂತರ ಟ್ರಯಲ್ ಮಾಡಿ ಹೇಗೆ ಕಾಣ್ತದೆ ಅಂತ ನೋಡಬೇಕು. ಹಾಗೆ ಕ್ರಿಸ್ಮಸ್ಸಿಗೆ ಬೇರೆ ಯಾವುದಕ್ಕಾದ್ರೂ ಒಂದು ಇದಕ್ಕೆ ಇವೆಂಟಿಗೆ ಹಾಕ್ಬೋದು ಅಂತ ಹೇಳಿ. ಇವತ್ತು ಹೌಸ್ ಹೆಲ್ಪ್ ಬರೋದಿಲ್ಲ ಹೇಳಿದರು, ಹಾಗೆ ನಾನು ಮನೆಯೆಲ್ಲ ಗುಡಿಸ್ಕೊಳ್ತಾ ಇದ್ದೇನೆ. ಇದು ಆಲ್ರೆಡಿ ನಾನು ಈ ಒಂದು ಬ್ರೂಮ್ ರೀತಿಯಲ್ಲಿ ಏನಿದೆ ಸ್ಟಿಕ್ ಇದೆ ಅಲ್ವಾ, ಅದನ್ನು ನಾನು ಹೇಳಿದ್ದೆ ಹಸ್ಬೆಂಡ್ ಮಡಂತ್ಯಾರಿಂದ ತಗೊಂಡು ಬಂದದ್ದು ಅಂತ ಹೇಳಿ. ತುಂಬ ಚೆನ್ನಾಗಿದೆ. ನಿಂತ್ಕೊಂಡು ಕ್ಲೀನ್ ಮಾಡಲಿಕ್ಕೆ, ನನ್ನಂಥ ಸೊಂಟ ನೋವೆಲ್ಲ ಇರುವವರಿಗೆಲ್ಲ ತುಂಬ ಯೂಸ್ಫುಲ್ ನಿಂತ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ. ಇದರದ್ದು ಲಿಂಕ್ ಮೇ ಬಿ ಆನ್ಲೈನಲ್ಲಿ ಇರ್ಬೋದು, ಇದ್ದರೆ ನಾನು ಎಲ್ಲಾದರೂ ಸಿಕ್ಕಿದರೆ ಕೊಡ್ತೇನೆ. ಏಜ್ ಆದವರಿದ್ದರೆ ಅಥವಾ ಈ ರೀತಿ ಡೆಲಿವರಿ ಆದವರೆಲ್ಲ ಇದ್ದರೆ, ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇದ್ದರೆ ತುಂಬ ಹೆಲ್ಪ್ ಆಗ್ತದೆ ಮನೆ ಗುಡಿಸಲಿಕ್ಕೆ. ಗುಡಿಸಿ ಒರೆಸಿದ ಹಾಗೆಯೇ ಕ್ಲೀನ್ ಆಗ್ತದೆ ಅದರಲ್ಲಿ. ಈ ರೀತಿ ವೀಡಿಯೋಸ್ ನೋಡುವಾಗ ನನಗೆ ಅನಿಸುವಂಥದ್ದು, ಸಿಯೋನ್ ಚಿಕ್ಕದಿರುವಾಗ ಹೀಗೆಲ್ಲ ಇರುವಾಗ ನಾನು ವೀಡಿಯೋಸನ್ನು ಮಾಡ್ತಾ ಇದ್ದೆ ಅಲ್ವಾ, ಆ ವೀಡಿಯೋಸನ್ನು ಈಗ ತೆಗೆದು ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ ನನಗೆ ಏನೋ ಒಂದು ರೀತಿ ಖುಷಿಯಾಗುವಂಥದ್ದು. ಅಂದರೆ ಟೈಮ್ ಎಷ್ಟು ಬೇಗ ಹೋಯ್ತಲ್ಲ ಅಂತ ಹೇಳಿನೂ ಅನ್ನಿಸ್ತದೆ. ಯಾಕೆಂತ ಹೇಳಿದರೆ ಚಿಕ್ಕದಿತ್ತು ಮಕ್ಕಳು, ಈಗ ಎಷ್ಟು ದೊಡ್ಡವರಾಗಿದ್ದಾರೆ. ಈಗ ಡೇಲನ್ ಕೂಡ ಈಗ ಇಷ್ಟು ಚಿಕ್ಕವನು ಕಾಣ್ತಾನೆ, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನೋಡುವಾಗ ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಇಲ್ಲ. ಇನ್ನೂ ಸ್ವಲ್ಪ ವರ್ಷದಲ್ಲಿ ಅವನು ಸಹ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಮೇ ಬಿ ಆಗ ಚಿಕ್ಕವನನ್ನ ಹಸ್ಬೆಂಡ್ ಈ ರೀತಿಯಲ್ಲಿ ಎತ್ಕೊಂಡು ಹೋಗಿ ಬಸ್ಸಿಗೆ ಡ್ರಾಪ್ ಮಾಡಲಿಕ್ಕೆ ಹೋಗ್ತಾರೆ. ಇದು ಕೂಡ ಒಂದು ರೀತಿಯ ಲರ್ನಿಂಗ್ ಟಾಯ್ ಆಯಿತಾ. ಇದರಲ್ಲಿ 100 ಆ್ಯಂಡ್ ಸಮಥಿಂಗ್ ಕಾರ್ಡ್ಸ್ ಸಿಗ್ತದೆ. 112 124 ಏನೋ ಕಾರ್ಡ್ಸ್ ಈ ರೀತಿದು ಸಿಗ್ತದೆ. ಬೋತ್ ಸೈಡ್ಸ್ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡ್ಸಲ್ಲಿ ಪಿಕ್ಚರ್ ಇರ್ತದೆ, ಮತ್ತು ರೈಟಿಂಗಲ್ಲಿ ಕೂಡ ಬರೆದಿರ್ತಾರೆ ಯಾವುದಿದು ಐಟಮ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇದ್ದರೆ ಹಿಂದೆ ಡಕ್ ಇದ್ದರೆ ಎರಡನ್ನೂ ಕೂಡ ಈ ಒಂದು ಮಿಷಿನಲ್ಲಿ ಕಾರ್ಡನ್ನು ಫ್ಲಿಪ್ ಮಾಡಿ ಇನ್ಸರ್ಟ್ ಮಾಡುವಾಗ ಅದು ಅದರ ಒಂದು ಪ್ರೊನೌನ್ಸಿಯೇಷನನ್ನು ಸೌಂಡಲ್ಲಿ ಹೇಳ್ತದೆ. ಅದಾದ ನಂತರ ಆ್ಯನಿಮಲ್ ಇದ್ದರೆ ಆ್ಯನಿಮಲ್ಸ್ ಇದು ಸೌಂಡ್ ಕೂಡ ಮಾಡಿ ತೋರಿಸ್ತದೆ. ಇದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನಿಮ್ಮ ಮಕ್ಕಳು 3+ ಇಯರ್ಸ್ ಇದೆಲ್ಲ ಇದ್ದಾರೆ ಆದರೆ ಪ್ರೀ ಸ್ಕೂಲರ್ಸ್ ಎಲ್ಲ ಆದರೆ ತುಂಬ ಒಳ್ಳೆಯದು, ತುಂಬ ಎಂಗೇಜ್ ಮಾಡಿ ಇಡ್ತದೆ. ಸ್ಕ್ರೀನ್ ಟೈಮ್ ಟೋಟಲಿ ನಿಮಗೆ ಕಟ್ ಆಫ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನ್ನ ಮಗ ಸ್ವಲ್ಪ ಅಲ್ಲ ಜಾಸ್ತಿ ಪೋಖ್ರಿಯಾಗಿರೋದ್ರಿಂದ ಅವನಿಗೆ ಕೋಪ ಬಂದರೆ ತೆಗೆದು ಕೆಳಗೆ ಹೊಡೆದು ಬಿಡ್ತಾನೆ. ನಾನು ಹೇಳಿದೆ ಅಲ್ಲ, ಅದೇ ಮಿಷಿನನ್ನು ಅವ್ನು ತಗೊಂಡೋಗಿ ಒಂದು ರೀಡರ್ ಏನಿದೆ ನೋಡಿ ಕಾರ್ಡಿದು, ಆ ರೀಡರನ್ನು ತಗೊಂಡೋಗಿ ಟ್ಯಾಪಲ್ಲಿ ವಾಶ್ ಮಾಡಿದ್ದು ಅವನು. ಹಾಗೆಯೇ ಅವನಿಗೆ ಸ್ವಲ್ಪ ನೀರು ಹತ್ರ ಸ್ವಲ್ಪ ಜಾಸ್ತಿ ಪ್ರೀತಿ ಇರೋದ್ರಿಂದ ಅದನ್ನು ತಗೊಂಡೋಗಿ ಚೆಂದ ವಾಶ್ ಮಾಡಿದ್ದ. ಅದು ಕೂಡ ನಂದು ಥ್ರೋಟ್ ಮೊನ್ನೆ ಆಗಿತ್ತಲ್ಲ, ಸೌಂಡ್ ಒಂದು ರೀತಿ ಬರೋದು, ಆ ರೀತಿ ಸೌಂಡ್ ಬರ್ತಾಯಿತ್ತು, ಸ್ಪೀಕರಿಗೆಲ್ಲ ನೀರು ಹೋಗಿ. ಆದಷ್ಟು ನಾನು ಅದರ ನೀರನ್ನೆಲ್ಲ ತೆಗೆದು ಅದಾದ ನಂತರ ಬಿಸಿಲಲ್ಲೆಲ್ಲ ಒಣಗಿಸಿದ್ದಕ್ಕೆ ಈಗ ಪುನಃ ವರ್ಕ್ ಆಗ್ತಾ ಇದೆ. ನಂದು ವರ್ಕ್ ಆಯ್ತು ಅಂತ ಹೇಳಿ ನಿಮ್ಮ ಮನೆದು ಹಾಗೆ ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಜಾಗ್ರತೆ ಮಾಡಿ ಮಿಷಿನನ್ನು. ಮತ್ತು ಅದು ಚಾರ್ಜ್ ಮಾಡಿದರೆ, ಒನ್ಸ್ ಚಾರ್ಜ್ ಮಾಡಿದರೆ ನಿಮಗೆ ತುಂಬ ದಿನ ಯೂಸ್ ಮಾಡ್ಬೋದು. 10-15 ನಿಮಿಷದಲ್ಲಿ ಚಾರ್ಜ್ ಕೂಡ ಆಗಿ ಸಿಗ್ತದೆ. ತುಂಬ ಚೆನ್ನಾಗಿದೆ ಆಯಿತಾ. ಮಕ್ಕಳಿಗೋಸ್ಕರ ತೆಕ್ಕೊಳ್ಳಿ, ಕಲೀಲಿಕ್ಕೆ ತುಂಬ ಯೂಸ್ ಆಗ್ತದೆ. ಈವನ್ ಸಿಯೋನ್ಗೆ ಕೂಡ ನಾನು ಕೊಡ್ತೇನೆ. ಯಾಕೆಂತ ಹೇಳಿದರೆ ಪ್ರೊನೌನ್ಸಿಯೇಷನ್ ಮತ್ತು ಆ ಒಂದು ವಿಷಯ ಏನು ಅಂತ ಹೇಳಿ ಅವರಿಗೆ, ಅಂದರೆ ಫಾರಿನ್ ಕಂಟ್ರೀಸಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಥಿಂಗ್ಸ್ ಕೂಡ ಅದರಲ್ಲಿದೆ. ಹಾಗಾಗಿ ತುಂಬ ಯೂಸ್ ಆಗ್ತದೆ ಕಲಿಯುವ ಮಕ್ಕಳಿಗೆ. ಇಲ್ಲಿ ಇಬ್ಬರು ಕೂಡ ಮಲಗಿದ್ರು ಮಧ್ಯಾಹ್ನ ಆಗುವಾಗ. ಹಾಗೆ ನಾನು ಒಂದು ರೌಂಡ್ ಗಾರ್ಡನಿಗೆ ಬಂದಿದ್ದೆ, ಜಸ್ಟ್ ಒಂದು ರೌಂಡ್ ತಿರುಗಿ ಬರುವ ಅಂತ ಹೇಳಿ. ಬೇರೆ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೊಳ್ತೇನೆ ಆ ಟೈಮ್ನಲ್ಲಿ, ಬೇರೇನು ಕೆಲಸ ಇಲ್ಲದೇ ಇರೋದ್ರಿಂದ ಜಸ್ಟ್ ಒಂದು ರೌಂಡ್ ತಿರುಗುವ ಅಂತ ಹೇಳಿ ಬಂದಿದ್ದೇನೆ. ಸ್ವಲ್ಪ ಹೊತ್ತಲ್ಲಿ ಸಿಯೋನ್ ಕೂಡ ಬರ್ತಾನೆ ಸ್ಕೂಲಿಂದ. ಇಲ್ಲಿ ಫ್ರೂಟ್ಸ್ ಇದೆಲ್ಲ ಗಿಡ ಹಾಕಿದ್ದಾರೆ. ಇಲ್ಲಿ ಇದು ದಂಟಿನ ಸೊಪ್ಪು ಅಂತ ಹೇಳ್ತಾರಲ್ಲ, ಅದು ದಂಟಿಗೆ ಅಂತ ಹೇಳಿ ಬಿಟ್ಟಿರುವಂಥದ್ದು. ಮತ್ತು ಇದು ಬದನೆಕಾಯಿ, ಚಿಕ್ಕ ಚಿಕ್ಕ ಬದನೆಕಾಯಿ ಆಗ್ತಾ ಉಂಟಷ್ಟೇ.
ನಾನೊಂದು ಕಪ್ ಕಾಫಿ ಕುಡಿತಾ ಕೂತ್ಕೊಂಡಿದ್ದೆ ಹೊರಗೆ. ನನಗೇನಿದ್ರು ನನ್ನ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳಿದರೆ ಕಾಫಿ. ಇತ್ತೀಚೆಗೆ ಸ್ವಲ್ಪ ಲೈಕ್ ಆಗ್ತಾ ಉಂಟು ಕಾಫಿ, ಹಾಗೆ ನಾನು ಕಾಫಿ ಕುಡಿತೇನೆ. ಚಿಕ್ಕ ಕಪ್ಪಲ್ಲೆಲ್ಲ ನನಗೆ ಸಾಕಾಗೋದಿಲ್ಲ, ನಾನು ದೊಡ್ಡ ಕಪ್ಪಲ್ಲೇ ಕುಡಿಯುವಂಥದ್ದು. ಹಾಗೆ ಅಂತೇಳಿ ನೀವು ಯಾರು ಕುಡೀರಿ ಅಂತ ನಾನು ಹೇಳೋದಲ್ಲ. ಕಾಫಿ ಒಳ್ಳೆಯದಲ್ಲ. 1 ಕಪ್ ಪರ್ ಡೇ ಪರವಾಗಿಲ್ಲ, 2 ಕಪ್ಸ್ ಒಳ್ಳೆಯದಲ್ಲ. ಕೆಫೆನ್ ತುಂಬ ಜಾಸ್ತಿ ಆಗ್ತದೆ. ನನಗೆ ಮೈಗ್ರೇನ್ ಇರೋದ್ರಿಂದ ಕೆಲವೊಮ್ಮೆ ಕುಡಿದ್ರೆ ಕೂಡ ಟ್ರಿಗರ್ ಆಗ್ತದೆ, ಕೆಲವೊಮ್ಮೆ ಟ್ರಿಗರ್ ಆಗಿದೆ ಆದರೆ ಕುಡಿದ್ರೆ ಸರಿ ಆಗ್ತದೆ. ಈ ಮೈಗ್ರೇನ್ ಇದು ಏನಂತ ಇಲ್ಲ. ಕೆಲವೊಮ್ಮೆ ನನಗೆ ಫಂಕ್ಷನಿಗೆಲ್ಲ ಹೋದರೆ ಸ್ಪೆಷಲಿ, ನಿಮ್ಗೆ ಯಾರಿಗಾದರೂ ಹಾಗೆ ಇದ್ದರೆ ಕಾಮೆಂಟ್ ಮಾಡಿ, ನೀವೇನು ಹೇಳ್ತೀರಾ ಅಂತ ಹೇಳಿ, ನೀವು ಹೇಗೆ ಅದನ್ನು ಸಾಲ್ವ್ ಮಾಡ್ತೀರಾ ಅಂತ ಹೇಳಿ. ನನಗೆ ಯಾವುದೆಲ್ಲ ಪಾಯಿಂಟ್ಸ್ ಟ್ರಿಗರ್ ಆಗ್ತದೆ ಅಂತ ಹೇಳಿದರೆ, ಜಾಸ್ತಿ ಶುಗರ್ ನಾನು ಕನ್ಸ್ಯೂಮ್ ಮಾಡಿದರೆ, ಚಾಕ್ಲೇಟ್ಸ್ ಎಲ್ಲ ತಿಂದರೆ, ಇನ್ನೊಂದು ಜಾಸ್ತಿ ಐಸ್ ಇರುವಂತಹ ಥಿಂಗ್ಸನ್ನು ತಿಂದರೆ ಟ್ರಿಗರ್ ಆಗ್ತದೆ ಮೈಗ್ರೇನ್. ಬಿಸಿಲಿಗೆ ಹೋದರೆ ಟ್ರಿಗರ್ ಆಗ್ತದೆ, ಫಂಕ್ಷನ್ಸಿಗೆ ಹೋಗಿ ಸೌಂಡನ್ನು ಕೇಳಿದರೆ ಟ್ರಿಗರ್ ಆಗ್ತದೆ. ಹಾಗೆ ಇಷ್ಟೆಲ್ಲ ಥಿಂಗ್ಸಿಂದ, ಮತ್ತು ತುಂಬ ಟೆನ್ಷನ್ ಆದಾಗ ಕೂಡ ಟ್ರಿಗರ್ ಆಗ್ತದೆ. ಹಾಗೆ ಟ್ರಿಗರ್ ಆದರೆ ನಾನು ಕೆಲವೊಮ್ಮೆ ತುಂಬ ಸಿವಿಯರ್ ಇದ್ದರೆ ಸೀದಾ ನೋವಿನ ಮಾತ್ರೆನೇ ತಿನ್ನುವಂಥದ್ದು. ಅದಕ್ಕೆ ಬೇರೆ ಸೊಲ್ಯೂಷನ್ನೇ ಇಲ್ಲ. ನಮ್ಮ ಮಕ್ಕಳನ್ನು ನೋಡ್ಕೊಳ್ಬೇಕಾದ್ರೆ ನಾವು ತಗೊಳ್ಳೇಬೇಕಾಗ್ತದೆ. ಬಟ್ ಬೇರೆ ಏನಾದರೂ ಸೊಲ್ಯೂಷನ್ಸ್ ಇದ್ದರೆ ಹೇಳಿ. ಮೈಗ್ರೇನ್ ಹೆಡ್ಡೇಕಿಗೆ ತುಂಬ ಹೆಡ್ಡೇಕ್ ಇರುವಾಗ ಏನು ಮಾಡಬೇಕು ಅಂತ ಹೇಳಿ. ನಾನು ಆದಷ್ಟು ಬಿಸಿ ನೀರು, ಅಂದರೆ ನನಗೆ ಎಷ್ಟು ಬೇರ್ ಮಾಡಲಿಕ್ಕಾಗ್ತದೆ ಅಷ್ಟು ಬಿಸಿ ನೀರಲ್ಲಿ ಕಾಲೆಲ್ಲ ಡಿಪ್ ಮಾಡಿ ಇಡ್ತೇನೆ. ಮತ್ತು ಬೇರೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ, ಆಯಿತಾ? ಮತ್ತು ಮಕ್ಕಳ ಹತ್ರ ನೀವು ಕೇಳ್ತೀರಲ್ಲ, ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ ಕಲಿಸಬೇಕಾದ್ರೆ ಹೇಗೆ ಅಂತ ಹೇಳಿ. ಎಲ್ಲ ಸ್ಕೂಲಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಇಂಗ್ಲೀಷಲ್ಲಿ ಮಾತಾಡಿಸ್ತಾರೆ ಅಂತ ಇಲ್ಲ. ನಿಮಗೆ ಎಷ್ಟು ಗೊತ್ತಿದೆ, ನನಗೆ ಕೂಡ ಏನು 100% ಇಂಗ್ಲೀಷ್ ಬರ್ತದೆ ಅಂತ ಇಲ್ಲ. ನನಗೆ ಕೂಡ ಸ್ವಲ್ಪನೇ ಬರುವಂಥದ್ದು, ನಿಮ್ಮೆಲ್ಲರ ಹಾಗೆಯೇ. ನಾನು ಸ್ವಲ್ಪ ಇಂಗ್ಲೀಷನ್ನು ನಾನು ಸಿಯೋನ್ ಹತ್ರ ಮಾತಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೇನೆ. ನೀವು ಕೂಡ ಹಾಗೆಯೇ ಚಿಕ್ಕ ಚಿಕ್ಕ ಪದಗಳನ್ನು ಮಾತಾಡಿ ಟ್ರೈ ಮಾಡಿದರೆ ನಿಮ್ಮದು ಕೂಡ ಇಂಗ್ಲೀಷ್ ಇಂಪ್ರೂವ್ ಆಗ್ತದೆ, ಮಕ್ಕಳದ್ದು ಕೂಡ ಇಂಪ್ರೂವ್ ಆಗ್ತದೆ. ಹಗ್ಗ ಪುರಾಸೊಂದಿ ಓಸ್ ಹಗ್ಗ ಮಗಿರು ಮುಂದಿನ ಅಂಗಣ್ಣೆ. Yes, that's bad habit. You should call everyone by their name, okay? Durte. Kain durche? Samadur panna sekil samadur. ಒಂದು ದೂರ್ನಾಕ. ಪುರೋ. Bag. What about bags? Grab them. I'm tired. No, you're not. Yeah. You're not gonna get any snacks today. Why? Because you're not doing your chores. You should do it, no? Why? Go. Get your bag. Tired. Get your bags inside. No, you're not. You're still too young to say you're tired. Go and grab it now, fast. Ivan is crying. You look funny. Yes. Our baby is crying. My baby's crying. Yes, your baby is crying. Yes. Where will you put that? You're supposed to put the lunch bag where? No, not there. I'm tired for it. Keep your school bag there. Abba. Is it heavy? Yes. So relaxing. Get that to the kitchen. Hold tightly. Put everything in the laundry box. In the laundry basket. Slowly back. The one which we kept near the bathroom. The one which we kept near the bathroom. Where, the one which we put dirty clothes in. You should remove your uniform and socks as well and put it in the laundry basket. What's laundry basket? I don't know laundry basket. Which we put dirty clothes, no. You don't know? That red basket near the bathroom? Yes. That is called as laundry basket. Why don't We put dirty laundries in that basket. Don't ever eat it. Huh? Don't ever eat it. No, don't ever eat it, okay? Are you the monster? No. No.
nothing like monster. And it is Only big. God exists. But it is No bigger than tiny kitty. You look like a vampire. Jishu. Jishu. Yabo. Hey, dog. Jishu. Come on. Kick Jishu. Kick it back. ನೀವು ತಪ್ಪು ಮಾತಾಡಿದರೂ ಪರವಾಗಿಲ್ಲ, ವೊಕ್ಯಾಬ್ಯುಲರಿ ಆಗಿರ್ಬೋದು, ಈ ಒಂದು ಗ್ರಾಮರ್ ಆಗಿರ್ಬೋದು, ಗ್ರಾಮೆಟಿಕ್ ಎರರ್ಸ್ ಆಗೇ ಆಗ್ತದೆ. ಯಾಕೆಂದರೆ ನಾವು ಇಂಡಿಯನ್ಸ್, ಮತ್ತು ನಾವು ಓದಿದಂಥ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಆದರೂ ಕೂಡ ಟೀಚರ್ಸಿಗೇ ಕರೆಕ್ಟಾಗಿ ಇಂಗ್ಲೀಷ್ ಬರೋದಿಲ್ಲ ಕೆಲವೊಮ್ಮೆ. ಹಾಗಾಗಿ ಯಾವ ರೀತಿ ಆಗ್ತದೆ ಆ ರೀತಿಯಲ್ಲಿ ಮಾತಾಡುವಂಥದ್ದು. ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಅವರ ಒಂದು ಗ್ರಾಮೆಟಿಕ್ ಎರರ್ಸ್ ಏನೆಲ್ಲ ಇರ್ತದೆ ಅದನ್ನು ಅವರು ಕರೆಕ್ಟ್ ಮಾಡ್ಕೊಳ್ತಾರೆ. ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಅವರ ಒಂದು ವೊಕ್ಯಾಬ್ಯುಲರೀಸನ್ನು ಇಂಪ್ರೂವ್ ಮಾಡಬೇಕು. ಆಗ ಅವರಿಗೆ ಕೂಡ ಹೆಲ್ಪ್ ಆಗ್ತದೆ. ಅವರ ಒಂದು ಇಂಗ್ಲೀಷ್ ಮಾತಾಡುವಂತಹ ಕಾನ್ಫಿಡೆನ್ಸ್ ಏನಿದೆ ನೋಡಿ, ಅದು ಕೂಡ ಡೆವಲಪ್ ಆಗ್ತದೆ. ಅವರಿಗೆ ಕೂಡ ಒಂದು ಕಾನ್ಫಿಡೆನ್ಸ್ ಬರ್ತದೆ ಮಾತಾಡ್ಬೋದು ಅಂತ ಹೇಳಿ. ನಮ್ಮ ಸಿಯಾನ್ ಹೆಚ್ಚಾಗಿ ನೋಡುವಂಥದ್ದು CBBS ಅಂತ ಹೇಳಿ ಬರ್ತದೆ. ಅದರಲ್ಲಿ ಬ್ರಿಟಿಷ್ ಇಂಗ್ಲೀಷನ್ನು ಮಾತಾಡುವಂಥದ್ದು. ಅವನು ಚಿಕ್ಕವನಿದ್ದಾಗಿಂದ ಅದನ್ನೇ ನೋಡಿ ಅವನದು ಆ್ಯಕ್ಸೆಂಟ್ ಎಲ್ಲ ಇದ್ದಂಥದ್ದು ಬ್ರಿಟಿಷ್ ಆ್ಯಕ್ಸೆಂಟ್. ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಅವನು. ಒಂದು ವೊಕ್ಯಾಬ್ಯುಲರಿ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಬಟ್ ಈಗ ಸ್ಕೂಲಿಗೆ ಹೋದ್ಮೇಲೆ ಪುನಃ ಇಂಡಿಯನ್ ಇಂಗ್ಲೀಷ್ ಇದೆ ಅದೇ ಆ್ಯಕ್ಸೆಂಟಿಗೆ ಬಂದಿದ್ದಾನೆ. ಹಾಗೆ ಎಲ್ಲ ಅಂದರೆ ತುಂಬ ಒಳ್ಳೊಳ್ಳೆ ಸ್ಕೂಲ್ಗಳೆಲ್ಲ ಆದರೆ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಮೇ ಬಿ ನಮ್ಮ ಈ ಒಂದು ಲೋಕಲ್ ಏರಿಯಾದಲ್ಲಿ ಇರುವ ಸ್ಕೂಲ್ಗಳಲ್ಲಿ ಅಷ್ಟೊಂದು ನಮಗೆ ಟಾಪ್ ಇಂಗ್ಲೀಷನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಕಲಿತಾರೆ ಮಕ್ಕಳು. ಯಾಕೆಂತ ಹೇಳಿದರೆ ನಮಗೂ ಯಾರು ನಾವು ಕೂಡ ಕನ್ನಡ ಮೀಡಿಯಮಲ್ಲಿ ಎಲ್ಲ ಕಲ್ತದ್ದು. ನಾನು ಫಸ್ಟಿಗೆ ಕನ್ನಡ ಮೀಡಿಯಮ್ ಆದ ನಂತರ ಇಂಗ್ಲೀಷ್ ಮೀಡಿಯಮಲ್ಲಿ, ಆದರೂ ಕೂಡ ಟೀಚರ್ಸಿಗೇ ಅಲ್ಲಿ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಅವರು ಕೂಡ ಮಾತಾಡ್ತಾ ಇರಲಿಲ್ಲ. ಮತ್ತು ಮಕ್ಕಳ ಮಧ್ಯದಲ್ಲಿ ಮಕ್ಕಳು ಲೋಕಲ್ ಲ್ಯಾಂಗ್ವೇಜನ್ನೇ ಮಾತಾಡುವಂಥದ್ದು. ಈ ವಿಡಿಯೋದಲ್ಲಿ ಮಗುವಿಗೆ ನಾನು ಹೇಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ತುಂಬ ಕೇಳ್ತಾ ಇದ್ದೀರ, ಅದಕ್ಕೆ ನಾನು ತೋರಿಸ್ತಾ ಇರುವಂಥದ್ದು. ಆ ಸ್ಟ್ಯಾಂಡ್ ಏನಿದೆ ಅದು ನಾನು ಡೆಲನ್ನ ಟೈಮ್ನಲ್ಲಿ ತಗೊಂಡದಲ್ಲ, ಅದು ರಸ್ಟ್ ಬಂದು ಕಟ್ಟಾಯ್ತಾ. ಹಾಗೆ ನಾನು ಈಗ ಸ್ವಲ್ಪ ದಿನದಿಂದ ಸ್ಟೂಲಲ್ಲಿ ಹೀಗೆ ಚಿಕ್ಕ ಒಂದು ಸ್ಟೂಲ್ ಇದೆ ಅದರಲ್ಲಿ ಕೂತ್ಕೊಂಡು ಹೀಗೆ ಕಾಲನ್ನು ಉದ್ದ ಬಿಟ್ಟು, ಇನ್ನೊಂದು ಸ್ಟೂಲ್ ಇದ್ದರೆ ಸೇಮ್ ಲೆವೆಲಲ್ಲಿ ಇಟ್ಕೊಂಡು ಕೂಡ ನಿಮಗೆ ಮಾಡಿಸ್ಬೋದು. ಬಟ್ ನನಗೆ ತುಂಬ ಡೌನ್ ಕೂತ್ರೆ ಎದುರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಈ ರೀತಿ ಕೂತ್ಕೊಂಡು ಸ್ನಾನ ಮಾಡಿಸುವಂಥದ್ದು. ನೀವು ಬಕೆಟಲ್ಲಿ ನೀರು ತಗೊಂಡು ಕೂಡ ಸ್ನಾನ ಮಾಡಿಸ್ಬೋದು. ಯಾರಿಗಾದರೂ ಮಾಡಿಸಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಹೆಲ್ಪ್ ಆಗ್ತದೆ, ಆದರೆ ಮಾಡಿಸಲಿ ಅಂತ ಹೇಳಿ ನಾನು ತೋರಿಸ್ತಾ ಇರುವಂಥದ್ದು. ನನ್ನ ಮಗುವಿಗೆ ಈಗ ಪ್ರೆಸೆಂಟ್ 3 months 5 days. 15th ಅವನಲ್ವ, ಅವನು ಸೆಪ್ಟೆಂಬರ್ ಇದು. ಹಾಗೆ 3 months 5 days ಆಯಿತು. ಅವನನ್ನು ನಾನು ಮೊದಲು ಆ ಸ್ಟ್ಯಾಂಡಲ್ಲಿ ಇಟ್ಟೆ ಸ್ನಾನ ಮಾಡಿಸ್ತಾ ಇದ್ದಂಥದ್ದು. ಇಷ್ಟು ದಿನ ಸ್ನಾನ ಮಾಡುವಾಗ ಕೂಗದ ಮಗು ಇವತ್ತು ಕೂಗ್ತಾ ಇದ್ದೇನೆ. ಯಾಕೆಂದರೆ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಮಕ್ಕಳಿಗೆ ಹಾಗೆಯೇ ಯಾವತ್ತು ನಾವು ಮಕ್ಕಳು ಪಾಪ ಅಂತ ಹೇಳಿ ಒಳ್ಳೆಯವರು ಅಂತ ಹೇಳಿ ನಾವು ಅಂದ್ಕೊಳ್ತೇವೆ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತೇವೆ, ಆ ದಿನ ಕೂಗೋದು ಜಾಸ್ತಿ. ಹಾಗೆ ಅವನು ತುಂಬ ಇರಿಟೇಟೆಡ್ ಆಗಿದ್ದ. ಅವನಿಗೆ ಅಂದರೆ ನಿದ್ದೆ ಬರ್ತಾಯಿತ್ತು, ಹಾಲು ಕೇಳ್ತಾ ಇದ್ದ. ಆದರೆ ನಾನು ಇನ್ನು ಸ್ನಾನ ಎಲ್ಲ ಆಗಿ ಇನ್ನು ನನಗೆ ಕೂಡ ಸ್ನಾನ ಮಾಡಲಿಕ್ಕೆ ಇರ್ತದಲ್ಲ, ಅವನೊಮ್ಮೆ ಮಲಗಿದರೆ ನಾನು ಸ್ನಾನ ಮಾಡ್ತೇನೆ ಅಂತ ಹೇಳಿ ಅವನನ್ನು ಸ್ನಾನ ಮಾಡಿಸಲಿಕ್ಕೆ ಬಂದೆ. ಹಾಗೆ ಅವನಿಗೆ ಕೋಪ ಬಂತು. ಇಲ್ಲಿ ನಾನು ಮಗುವಿಗೆ ಸ್ನಾನ ಮಾಡಿಸುವಾಗ ತುಂಬ ಬಿಸಿ ನೀರನ್ನು ಹಾಕಲ್ಲ. ಬಿಸಿ ನೀರನ್ನು ಹಾಕಬಾರ್ದು ವಿಂಟರ್ಸಲ್ಲಿ. ಇದ್ದ ಸ್ಕಿನ್ನಲ್ಲಿರುವಂಥ ಆಯಿಲ್ ಕಂಟೆಂಟ್ ಕೂಡ ಹೋಗಿಬಿಡ್ತದೆ. ಅವ್ರ ನ್ಯಾಚುರಲ್ ಬಾಡಿಯಿಂದ ಏನು ಪ್ರೊಡ್ಯೂಸ್ ಆಗ್ತದೆ ನೋಡಿ ಆಯಿಲ್ ಸೆಕ್ರೇಷನ್, ಅದು ಕೂಡ ಎಲ್ಲ ಕ್ಲಿಯರಾಗಿ ಹೋದರೆ ಬಿಸಿ ಬಿಸಿ ನೀರು ಹಾಕಿ ಸೋಪೆಲ್ಲ ಹಾಕುವಾಗ. ಮತ್ತು ಕೆಲವರು 2 ಸಲ ಸೋಪ್ ಹಾಕ್ತೀರಾ. ಸೋಪು ಕಡಲೆ ಹಿಟ್ಟು ಅಂಥದ್ದೇನು ಹಾಕಬಾರ್ದು. ಮಕ್ಕಳೇನು ಹೊರಗೆ ಹೋಗಿ ಕೆಲಸ ಮಾಡೋದಿಲ್ಲ, ಖಾಲಿ ಬೆವರು ಸ್ವಲ್ಪ ಧೂಳೆಲ್ಲ ಇರ್ತದೆ ಅಂತ ಮಾತ್ರ. ಬಾಡಿ ಕ್ಲೀನ್ ಆದರೆ ಆಯಿತು. ಫೇಸಿಗೆ ನಾನು ಸೋಪ್ ಹಾಕಲ್ಲ, ಮೊದಲಿಂದ ಕೂಡ ಫೇಸಿಗೆ ನಾನು ಸೋಪನ್ನು ಹಾಕೋದಿಲ್ಲ. ಜೆಂಟಲ್ ಕ್ಲೆನ್ಸರ್ ಏನಾದರೂ ಇದ್ದರೆ ನಾನು ಹಾಕ್ತೇನಲ್ಲ ಫೇಸಿಗೆ, ಅದನ್ನು ಕೆಲವೊಮ್ಮೆ ಹಾಕಿ ಕ್ಲೀನ್ ಮಾಡ್ತೇನೆ ಅಷ್ಟೇ. ಮತ್ತು ತಲೆಗೆ ಕೂಡ ನಾನು ಡೈಲಿ ಸೋಪ್ ಹಾಕೋದಿಲ್ಲ. ಈಗ ಅಂದರೆ ಸ್ವಲ್ಪ ಬೆವರೆಲ್ಲ ಬರ್ತದೆ ಅಂತ ಹೇಳಿ ಡೈಲಿ ಜಸ್ಟ್ ನೀರಲ್ಲಿ ವಾಶ್ ಮಾಡೋದಷ್ಟೇ. ಲೂಕ್ ವಾಮ್ ವಾಟರ್ ಅಂತ ಹೇಳ್ತಾರಲ್ಲ, ಅದರಲ್ಲೇ ಸ್ನಾನ ಮಾಡಿಸುವಂಥದ್ದು. ಬಿಸಿ ನೀರು ನನ್ನ 3 ಮಕ್ಕಳಿಗೆ ನಾನು ಇಷ್ಟರವರೆಗೆ ಹಾಕಲಿಲ್ಲ. ಸ್ನಾನ ಮಾಡಿಸ್ಲಿಕ್ಕೆ ಬರುವವರಿಗೆ ಸಹ ನಾನು ಹಾಕಲಿಕ್ಕೆ ಬಿಡಲಿಲ್ಲ. ವಾಮ್ ವಾಟರನ್ನೇ ಹಾಕಿಸಿ ನನ್ನ 3 ಮಕ್ಕಳಿಗೆ ಕೂಡ ಸ್ನಾನ ಮಾಡಿಸಿರುವಂಥದ್ದು. ಯಾರಿಗಾದರೂ ಹೆಲ್ಪ್ ಆಗೋದಾದರೆ ಆಗಲಿ ಅಂತ ಹೇಳಿ ನಾನಿಲ್ಲಿ ಕಾಲನ್ನು ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಸ್ನಾನವನ್ನು ಮಾಡಿಸ್ತಾ ಇರುವಂಥದ್ದು. ಈ ರೀತಿ ಈ ಪೊಸಿಷನಲ್ಲಿ ಮಗುವನ್ನು ಕೂತ್ಕೊಳ್ಳಿಸಿದ್ದೇನೆ. ಸ್ಟ್ರೈಟಾಗಿ ಇಟ್ಟು ಕೂಡ ನಾನು ಸ್ನಾನ ಮಾಡಿಸ್ತೇನೆ. ನನ್ನ ಹಳೆಯ ವೀಡಿಯೋಸಲ್ಲಿ ನೋಡಿದರೆ ಆ ರೀತಿ ಕೂಡ ನೀವು ಅದನ್ನು ಟ್ರೈ ಮಾಡ್ಬೋದು.
ಇಲ್ಲಿ ನಾನು ನನ್ನ ಮೊಣಕಾಲಿನ ಮೇಲೆ ಅವನ ಒಂದು ಶೋಲ್ಡರ್ನ ಪ್ಲೇಸ್ ಮಾಡ್ತಾ ಇದ್ದೇನೆ. ಅವನಿಗೆ ನನ್ನ ನೋಡಲಿಕ್ಕೆ ಕೂಡ ಸಿಗ್ತದೆ ಆವಾಗ. ಮತ್ತು ಜಾಸ್ತಿ ಹಠ ಮಾಡ್ತಾ ಇದ್ದಾರೆ ಆದರೆ ಅಲ್ಲಾಡುವ ಮಕ್ಕಳಾದರೆ, ಸ್ವಲ್ಪ ಎಲ್ಲ ಮೂವ್ ಮಾಡುವ ಮಕ್ಕಳಾದರೆ ಈ ರೀತಿ ಕಾಲನ್ನು ನೆಟ್ಟಗೆ ಮಾಡಿ ಚೇರಲ್ಲಿ ಕೂತ್ಕೊಳ್ಳಿಸಿದ ಹಾಗೆ ಕೂತ್ಕೊಳ್ಳಿಸಿ ಸ್ನಾನ ಮಾಡಿಸ್ಬೋದು. ಸೊ ಇಷ್ಟೇ ಆಯಿತಾ. ಹಿಂದೆ ಕೂಡ ಹಾಗೆಯೇ ಸೋಪನ್ನೆಲ್ಲ ಹಾಕಿ ವಾಶ್ ಮಾಡಿದರೆ ಆಯಿತು. ಇಲ್ಲಿ ನಾನು ಟೆಡಿ ಬಾರ್ ಸೋಪನ್ನು ಯೂಸ್ ಮಾಡ್ತಾ ಇರುವಂಥದ್ದು. ನನಗೆ ಡಾಕ್ಟರ್ ಹೇಳಿರೋದ್ರಿಂದ ಟೆಡಿ ಬಾರನ್ನೇ ಯೂಸ್ ಮಾಡೋದು. ಡಾಕ್ಟರ್ ಹೇಳಲಿಲ್ಲ ಆದರೂ ಕೂಡ ಟೆಡಿ ಬಾರ್ ಸೋಪ್ ಯೂಸ್ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಸೋಪ್ ಕಂಟೆಂಟ್ ಕಡಿಮೆ ಇರುವಂಥದ್ದು, ತುಂಬ ನರಿಶಿಂಗ್ ಕೂಡ ಇದೆ ಸ್ಕಿನ್ನಿಗೆ. ಹಾಗಾಗಿ ಯೂಸ್ ಮಾಡ್ಕೊಳ್ಬೋದು ಟೆಡಿ ಬಾರನ್ನು. ಚೆಂದ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ಆಯಿತು. ಜಾಸ್ತಿ ಹೊತ್ತು ಕೂಡ ತುಂಬ 2 ಬಕೆಟ್ 2 ಟಬ್ ನೀರೆಲ್ಲ ಹಾಕಬೇಕಂತ ಇಲ್ಲ. ಜಸ್ಟ್ ಅವರ ಬಾಡಿಯಲ್ಲಿರುವಂಥ ಡರ್ಟ್ ಕ್ಲೆನ್ಸ್ ಆಗಿ ಹೋದರೆ ಆಯಿತು. ಸ್ವಲ್ಪ ನೀರನ್ನು ಹಾಕಿ ಸ್ನಾನ ಮಾಡಿಸಬೇಕು. ತುಂಬ ಹೊತ್ತು ನೀರಲ್ಲಿ ಇಟ್ಟರು ಕೂಡ ಅವರು ಅಂದರೆ ಸ್ನಾನ ಮಾಡಿಸಿ ಹೊರಗೆ ತರುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಳ್ತದೆ, ಒಂದು 5 ಮಿನಿಟ್ಸ್ ಎಲ್ಲ ತಗೊಳ್ತದೆ. ಹಾಗಾಗಿ ಬಾಡಿಯ ಒಂದು ಹೀಟ್ ಲಾಸ್ ಆಗ್ತಾ ಹೋಗ್ತದೆ. ಆ ಟೈಮ್ನಲ್ಲಿ ಮಕ್ಕಳಿಗೆ ಶೀತ ಎಲ್ಲ ಆಗುವಂಥದ್ದು. ಲಾಸ್ ಆದ ಹೀಟನ್ನು ಎಸ್ಪೆಷಲಿ ಇಯರ್ಸಿಂದ ಎಲ್ಲ ಲಾಸ್ ಆಗುವಂಥದ್ದು, ಹೀಟ್ ಲಾಸ್ ಹೆಡ್ಡಿಂದ ಎಲ್ಲ. ಹಾಗಾಗಿ ನಾವು ಆದಷ್ಟು ಸ್ನಾನ ಮಾಡಿಸಿ ಬೇಗನೆ ಅವರನ್ನು ಅಂದರೆ ಅವರ ಬಾಡಿ ಟೆಂಪ್ರೇಚರನ್ನು ರೆಗ್ಯುಲೇಟ್ ಮಾಡಬೇಕು. ಇವಾಗ ಅವನ ಸ್ನಾನ ಆಗಿದೆ. ಬಟ್ಟೆ ನಾನು ಹಾಕಿಸಿದ್ದೆ ಅಲ್ವಾ ಚಡ್ಡಿ, ಅದನ್ನು ತೆಗೆದು ಸ್ನಾನ ಮಾಡಿಸಿದ್ದೇನೆ. ನಂಗೆ ಗೊತ್ತಿಲ್ಲ ಈ ಒಂದು ವಿಡಿಯೋನ ಯೂಟ್ಯೂಬರ್ ಅಲೋ ಮಾಡ್ತಾರಾ ಅಥವಾ ಕಾಪಿರೈಟ್ ಅಂದರೆ ಚೈಲ್ಡ್ ಗೈಡ್ಲೈನಿಗೆ ಸ್ಟ್ರೈಕ್ ಕೊಡ್ತಾರಾ ಅಂತ ಹೇಳಿ. ಕೊಟ್ಟರೆ ವಿಡಿಯೋ ಕಾಮೆಂಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಒಂದು ಕಾಮೆಂಟ್ ಮಾಡಿ ಆಯಿತಾ. ವಿಡಿಯೋ ಲೈಕ್ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದಂತೂ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.